ಸಾರಿಗೆ ಮತ್ತು ಮುಜರಾಯಿ ಸಚಿವರ ಶ್ರೀ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಸುದ್ಗುಂಟೆಪಾಳ್ಯ ವಾರ್ಡ್ 152 ಈ ವಾರ್ಡ್ನಲ್ಲಿ ಡಾಂಬರೀಕರಣ ಅಂದರೆ ಹಳೆಯ ಕಾಂಕ್ರೀಟ್ ರಸ್ತೆಗಳಿತ್ತು ಮತ್ತು ಸ್ಯಾನಿಟ್ರಿ ಪೈಪ್ಲೈನು 9 ಇಂಚಿತ್ತು. ಈಗ ಅದನ್ನು 300 mm ಸ್ಯಾನಿಟ್ರಿ ಪೈಪ್ಲೈನ್ ಚೇಂಜ್ ಮಾಡಿ ಆ ಒಂದು ನೀರು ಹಿಂಗೋದ್ರಿಂದ ಕಾಂಕ್ರೀಟ್ ರಸ್ತೆಗಳಿಗಿಂತೂ ಡಾಂಬರೀಕರಣ ತಾರು ಹಾಕೋದ್ರಿಂದ ಒಳ್ಳೆಯದಾಗತ್ತೆ ಅನ್ನೋ ದೃಷ್ಟಿಯಿಂದ ನಿನ್ನೆ ಸುದ್ಗುಂಟೆಪಾಳ್ಯದಲ್ಲಿ ಒಂದು 8 ರಸ್ತೆಗಳನ್ನು ಡಾಂಬರೀಕರಣ ಮಾಡಿದ್ವಿ. ಅದೇ ರೀತಿ ಚಿಕ್ಕಾಡಗೋಡಿಯಲ್ಲಿ ಒಂದು 8 ರಸ್ತೆ ಬರುತ್ತೆ. ಇದು 8ರಿಂದ 9 ರಸ್ತೆ ಬರುತ್ತೆ. ಇದು ಇವತ್ತು ಡಾಂಬರೀಕರಣಕ್ಕೆ ಪೂಜೆ ಮಾಡಿ ನಿನ್ನೆ ಸುದ್ಗುಂಟೆಪಾಳ್ಯದಲ್ಲಿ ಪೂಜೆ ಆಯಿತು. ಇವತ್ತು ಚಿಕ್ಕಾಡಗೋಡಿಯಲ್ಲಿ ಮಾಡಿದ್ವಿ. ಈ ಎಲ್ಲ ಕೆಲಸ ಕಾರ್ಯಗಳು ಈ ಭಾಗದ ಜನತೆಗೆ ಮೂಲ ಸೌಕರ್ಯಗಳಿಗೆ ಆದ್ಯತೆಯನ್ನು ಕೊಡುವಂಥ ಕೆಲಸ ಜನ ಬಂದು ಕೇಳಿದ ತಕ್ಷಣ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರ ಹತ್ರ ಹೋಗಿ ಈ ಕೆಲಸ ಕಾರ್ಯಗಳು ಮಾಡಬೇಕು ಅಂದ ತಕ್ಷಣ ಅವರ ನೇತೃತ್ವದಲ್ಲಿ ಅವರ ಅನುದಾನದಲ್ಲಿ ಕೊಂಡು ತಂದು ಈ ತಾರು ಡಾಂಬರೀಕರಣಗಳೆಲ್ಲ ಮಾಡ್ತಾರೆ. ಏನು ಅಂದರೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ನಾನು 2 ಬಾರಿ ಮಹಾನಗರ ಪಾಲಿಕೆಗೆ ಆಯ್ಕೆಯಾಗಿದ್ದೀನಿ. ಇಲ್ಲಿ ನಾವು ಮಹಾನಗರ ಪಾಲಿಕೆಗೆ ಆಯ್ಕೆ ಆದರೂ ಕೂಡ BBMP ಸದಸ್ಯರಾದರೂ ಕೂಡ ಅವತ್ತಿಂದ ಇವತ್ತಿನವರೆಗೂ ಆ ಕೆಲಸ ಕಾರ್ಯಗಳನ್ನು ನಮ್ಮ ಈ ಭಾಗದಲ್ಲಿ ರಾಮಲಿಂಗಾರೆಡ್ಡಿ ಅವರು ನಮಗೇನು ವಹಿಸ್ತಾರೋ ಆ ಕೆಲಸ ಕಾರ್ಯಗಳನ್ನು ಅವತ್ತು BBMP ಸದಸ್ಯರಾಗಿ ಏನಿರ್ತೀವೋ ಅದೇ ರೀತಿ ಇವತ್ತಿಗೂ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಏನೇ ಸಮಸ್ಯೆಗಳು ಬಂದರೂ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು BBMP ಮಾಜಿ ಸದಸ್ಯರಿದ್ದಾರೆ ಮತ್ತು ಈ ಕಾಂಗ್ರೆಸ್ಸಿನ ಮುಖಂಡರಿದ್ದಾರೆ. ಅವರ ನೇತೃತ್ವದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಅಂತ ಹೇಳ್ತಾರೆ. ಯಾವುದೇ ಒಂದು ಕೆಲಸಗಳಿಗೆ ನಾವು ಅನುದಾನ ಕೇಳಿದ ತಕ್ಷಣ ಆ ಅನುದಾನ ಬಿಡುಗಡೆ ಮಾಡ್ತಾರೆ. ಈ ಭಾಗಕ್ಕೆ ಹೆಚ್ಚಿನ ಒಂದು ಅಭಿವೃದ್ಧಿ ಮಾಡುವಂಥ ಕೆಲಸಕ್ಕೆ ಮೂಲ ಕಾರಣ ಆಗುತ್ತೆ.